ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೇನಿದು? ಎಲ್ರು ಹೀಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನ್ ಅರ್ಥ? ಇದೇನ್ ನಮ್ಗೇನ್ ಹೊಸ್ತೇನಲ್ವಲ್ಲ. ಅದು ಅಲ್ದೆ ನಾನ್ ಮೊದ್ಲೇ ಹೇಳಿದೆ ತಾನೆ, ಈ ಸಲ ಧರ್ಮರಾಜ್ ಮನೆಗೆ ವಾಪಸ್ ಬರುವಾಗ ಮೊದ್ಲಿಗಿಂತೂ ಜಾಸ್ತಿ ಭಯಂಕರವಾಗಿರ್ತಾನೆ ಅಂತ. ಹೌದು, ಹೇಳಿದ್ರಿ. ಹೇಳೋದ್ ಹೇಳ್ಬಿಟ್ಟು ಅದೆಲ್ಲ ಕಾಣೆಯಾಗಿ ಹೋಗ್ಬಿಟ್ರಲ್ಲ. ಮತ್ತಿನ್ ಏನ್ ಮಾಡ್ಬೇಕು ಅಂತ ಹೇಳ್ತೀಯ? ನಾನು ನಿಮ್ ಜೊತೆ ಕೂತು ಅಡ್ಗೆ ಮನೇಲಿ ಹರಟೆ ಹೊಡಿತಾ ಇರ್ಬೇಕು ಅಂತೀಯ? ಇಲ್ಲ, ಆ ಅನಿಷ್ಟ ಬಾಯಿಂದ ಬರೋ ಕೆಟ್ಟ ಮಾತುಗಳನ್ನು ಕೇಳೋಕಾಗ್ದೆ ಕಿವಿ ಮುಚ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಬೇಕು ಅಂತೀಯ? ನನ್ನಿಂದ ಯೋಚನೆ ಮಾಡಿ ಆಲೋಚನೆಗಳನ್ನು ಕೊಡೋಕ್ ಮಾತ್ರ ಆಗೋದು. ಅದನ್ನ ಎಷ್ಟೋ ಸಲ ಕೊಟ್ಟ ಆಯ್ತು. ನಾನ್ ಪ್ರತಿ ಸಲ ಹೇಳುವಾಗ ನೀವು ಹಾಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ ಜೋರಾಗೆ ಹೇಳ್ಬಿಡ್ತೀರಾ. ಆಮೇಲೆ ನೋಡಿದ್ರೆ ಅವನ್ ಹಾಗ್ ಮಾಡ್ಬಿಟ್ಟ ಹೀಗ್ ಹೊಡೆದ್ಬಿಟ್ಟ ಅಂತ ಚಿಕ್ಕ ಮಕ್ಕಳ ತರ ಕಂಪ್ಲೇಂಟ್ ಹೇಳ್ಕೊಂಡ್ ಬರ್ತೀರಾ. ನಾನೇನ್ ಮಾಡೋಕ್ಕಾಗತ್ತೆ? ನನ್ನ ಅನುಭವದಲ್ಲಿ ನಾನು ಜೀವನ ನೋಡೋ ರೀತಿನೇ ಬೇರೆ. ಅದೇ ತರ ನಿಮ್ಮ ವಿಷಯದಲ್ಲೂ ನಿಮ್ಮ ಜೀವನ ಹೇಗಿರ್ಬೇಕಂತ ನನ್ನಿಂದ ಯೋಚನೆ ಮಾಡೋಕ್ಕಾಗೋಲ್ಲ. ನಾನು ಅದನ್ನ ಮಾಡೋದೂ ಇಲ್ಲ. ಯಾಕಜ್ಜಿ ಈ ತರ ಚೇಳ್ ಕುಟುಕ್ದಂಗ್ ಮಾತಾಡ್ತಿದ್ದೀರಲ್ಲ? ನಿಮ್ಗೆ ನಮ್ಮೇಲೆ ಇಷ್ಟೊಂದು ತಾತ್ಸಾರ ಬರೋ ತರ ನಾವೇನ್ ಮಾಡಿದ್ದೀವಿ ಅಜ್ಜಿ? ನಾವೇನೇ ಮಾಡಿದ್ರು ನಿಮ್ಮ ಹತ್ರ ಹೇಳಿತಾನೆ ಮಾಡ್ತಾ ಇದ್ವಿ. ಹೌದು, ಹಚ್ಕೊಟ್ಟೆ. ಮೊದ್ಲು ಜನನೀನ್ ಹಚ್ಕೊಟ್ಟೆ. ಅವಳನ್ನ ಇಟ್ಕೊಂಡು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ ಹೇಳ್ದೆ. ಎಲ್ಲನೂ ನಾನೇ ಮಾಡ್ದೆ. ಯಾಕೆ ಹಾಗೆ ಮಾಡ್ದೆ? ಯಾಕಂದ್ರೆ ನನ್ಗ ಅವಾಗ ತಿಳಿಸಿ ಹೇಳಿ ಮೋಟಿವೇಟ್ ಮಾಡೋರು ಯಾರೂ ಇರಲಿಲ್ಲ. ನನಗೆ ನಾನೇ ಎಡವಿ ಬಿದ್ದು ತಡವರ್ಸ್ಕೊಂಡು ಎದ್ದು ಈ ಮಟ್ಟಕ್ಕೆ ಬಂದಿದ್ದೀನಿ. ನಾನ್ ಪಟ್ಟ ಕಷ್ಟ ಎಲ್ಲ ನೀವು ಪಡಬಾರ್ದು ಅಂತಾನೆ ನಾನು ಈವರೆಗೆ ನಿಮ್ಗೆ ಮಾರ್ಗದರ್ಶಿ ತರ ಇದ್ದೆ. ಆಗ್ಲೂ ಜನನಿ ಒಳಗಿದ್ದ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಎಲ್ಲನೂ ನೋಡಿನೇ ನಾನು ನನ್ನೊಳಗಿರೋ ಭಾವನೆಗಳನ್ನೆಲ್ಲ ಅವಳ ಹತ್ರ ಹಂಚ್ಕೊಂಡೆ. ನಿಮ್ಮೆಲ್ರ ತರ ಅವಳು ಕೂಡ ಗುಲಾಮ್ರ ತರ ನಂಗೆ ಯಾಕಪ್ಪ ಇದೆಲ್ಲ ಅಂತ ಸುಮ್ಮನೆ ಇದ್ದಿದ್ರೆ ನಾನು ಖಂಡಿತ ಅವಳ ಹತ್ರ ಈ ವಿಚಾರನ ಹಂಚ್ಕೋತಿರ್ಲಿಲ್ಲ.